ಇಡೀ ದೇಶದಾದ್ಯಂತ ಇದೇ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭಗೊಳ್ಳುತ್ತಿದ್ದು, ಇಡೀ ದೇಶದಲ್ಲಿ 9 ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿವೆ. ಯಾರ ಬಳಿ ಮೊಬೈಲ್ ಇದೆಯೋ ಪ್ರತಿಯೊಬ್ಬ ಮೊಬೈಲ್ ಬಳಕೆದಾರರಿಗೆ ಹಾಗೂ ಬ್ಯಾಂಕ್ ಅಕೌಂಟ್ ಇರುವವರಿಗೆ ಮತ್ತು ಎಟಿಎಂ ಕಾರ್ಡ್ ಇರುವವರಿಗೆ ಸೇರಿದಂತೆ ಹಿರಿಯ ನಾಗರಿಕರಿಗೂ ದೇಶದ ಎಲ್ಲ ಸಾರ್ವಜನಿಕರಿಗೂ ಅನ್ವಯವಾಗುವಂತೆ 9 ಹೊಸ ರೂಲ್ಸ್ಗಳು ಇದೇ ಏಪ್ರಿಲ್ 1ರಿಂದ ದೇಶದಾದ್ಯಂತ ಜಾರಿಗೆ ಬರುತ್ತಿವೆ. ಬನ್ನಿ, ಇದೇ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತಿರುವ 9 ಹೊಸ ರೂಲ್ಸ್ಗಳು ಯಾವ್ಯಾವು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. 9 ಹೊಸ ರೂಲ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. 2025 ಏಪ್ರಿಲ್ 1ರಿಂದ ಹೊಸ ಹಣಕಾಸು ವರ್ಷ ಪ್ರಾರಂಭವಾಗುತ್ತದೆ. ಇದರೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಹಲವಾರು ಹೊಸ ನಿಯಮಗಳು ಜಾರಿಗೆ ಬರಬಹುದು. ಈ ನಿಯಮಗಳ ಪರಿಣಾಮವು ನೇರವಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಈ ನಿಯಮಗಳನ್ನು ಆಧರಿಸಿ ಹಲವಾರು ಬದಲಾವಣೆಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಬದಲಾವಣೆಗಳು ಎಟಿಎಂನಲ್ಲಿ ಹಣ ತೆಗೆದುಕೊಳ್ಳುವುದು, ಯುಪಿಐ ಲೇವಣಿಗೆಗಳು, ಉಳಿತಾಯ ಖಾತೆಗಳು ಮತ್ತು ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದವು. ಎಟಿಎಂ ಮೂಲಕ ಹಣ ವಿತ್ಡ್ರಾ ಮಾಡುವ ಶುಲ್ಕ. ಎಟಿಎಂ ಮೂಲಕ ಹಣ ವಿತ್ಡ್ರಾ ಮಾಡುವ ನಿಯಮಗಳಲ್ಲಿ ಬದಲಾವಣೆಯಾಗಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗದರ್ಶನದ ಪ್ರಕಾರ ಬ್ಯಾಂಕುಗಳು ಎಟಿಎಂ ಮೂಲಕ ಉಚಿತ ಹಣ ವಿತ್ಡ್ರಾ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡಿವೆ. ಈಗ ಗ್ರಾಹಕರಿಗೆ ಇತರ ಬ್ಯಾಂಕ್ಗಳ ಎಟಿಎಂಗಳಿಂದ ಕೇವಲ ಒಂದು ಬಾರಿಗೆ ಮಾತ್ರ ಉಚಿತವಾಗಿ ಹಣ ಹೊರತೆಗೆದುಕೊಳ್ಳಲು ಅನುಮತಿ ನೀಡಲಾಗಿದೆ. ಸ್ವಲ್ಪ ನಂತರ ಪ್ರತಿ ಟ್ರಾನ್ಸಾಕ್ಷನ್ನಲ್ಲಿ 20ರಿಂದ 25 ರೂಪಾಯಿಗಳ ಶುಲ್ಕ ವಿಧಿಸಲಾಗುತ್ತದೆ. 3ಕ್ಕಿಂತ ಹೆಚ್ಚು ಬಾರಿಗೆ ಇತರ ಬ್ಯಾಂಕ್ನ ಎಟಿಎಂಗಳಿಂದ ಹಣ ಹೊರತೆಗೆದುಕೊಂಡ್ರೆ ಪ್ರತಿ ಬಾರಿಗೆ ಶುಲ್ಕವನ್ನು ನೀಡಬೇಕಾಗುತ್ತದೆ. ಕನಿಷ್ಠ ಬ್ಯಾಲೆನ್ಸ್. ಎಸ್ಬಿಐ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ಇತರ ಸಂಸ್ಥೆಗಳು ತಮ್ಮ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳನ್ನು ನವೀಕರಿಸುತ್ತಿವೆ. ಖಾತೆಯು ನಗರ, ಅರೆನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿದೆಯೇ ಎಂಬುದನ್ನು ಅವಲಂಬಿಸಿ ಅಗತ್ಯವಿರುವ ಬ್ಯಾಲೆನ್ಸ್ ಈಗ ಬದಲಾಗುತ್ತದೆ. ನಿಗದಿತ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ದರೆ ದಂಡ ಶುಲ್ಕ ವಿಧಿಸಬಹುದು. ಜಿಎಸ್ಟಿ ನಿಯಮಗಳಲ್ಲಿ ಬದಲಾವಣೆ. ಏಪ್ರಿಲ್ 1ರಿಂದ ಇನ್ಪುಟ್ ಟ್ಯಾಕ್ಸ್ ವಿತರಣಾ ವ್ಯವಸ್ಥೆ ಅನ್ವಯವಾಗಲಿದೆ. ಈ ಹೊಸ ನಿಯಮದ ಅಡಿಯಲ್ಲಿ ವ್ಯವಹಾರಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಲು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕಾಗಿದೆ. ಯುಪಿಐ ಬಳಕೆದಾರರಿಗೆ ಏಪ್ರಿಲ್ 1ರಿಂದ ಹೊಸ ನಿಯಮ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ವಹಿವಾಟುಗಳ ಭದ್ರತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಹೊಸ ನಿರ್ದೇಶನಗಳನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಕಟಿಸಿದೆ. ಈ ಮಾರ್ಗಸೂಚಿಗಳು 2025ರ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದ್ದು, ಬ್ಯಾಂಕುಗಳು, ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಗಳು ಮತ್ತು ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಂತಹ ಥರ್ಡ್ ಪಾರ್ಟಿ ಯುಪಿಐ ಸೇವಾ ಪೂರೈಕೆದಾರರು ಸಂಖ್ಯಾತ್ಮಕ ಯುಪಿಐ ಐಡಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾಗುತ್ತದೆ. ಎನ್ಸಿಪಿಐ ನಿರ್ದೇಶನದ ಪ್ರಕಾರ ಬ್ಯಾಂಕುಗಳು ಪಿಎನ್ಪಿ ಅಪ್ಲಿಕೇಶನ್ಗಳು, ಮೊಬೈಲ್ ನಂಬರ್ ರಿವೋಕೇಷನ್ ಲಿಸ್ಟ್ ಅಥವಾ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನು ಬಳಸಬೇಕು ಮತ್ತು ಕನಿಷ್ಠ ವಾರಕ್ಕೊಮ್ಮೆಯಾದರೂ ನಿಯಮಿತವಾಗಿ ತಮ್ಮ ಡೇಟಾ ಬೇಸ್ ಅನ್ನು ಅದಕ್ಕನುಗುಣವಾಗಿ ನವೀಕರಿಸಬೇಕು. 2025ರ ಏಪ್ರಿಲ್ 1ರಿಂದ ಪ್ರಾರಂಭವಾಗುವ ಹೊಸ ಯುಪಿಐ ಮಾರ್ಗಸೂಚಿಗಳೊಂದಿಗೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳಿಗೆ ಲಿಂಕ್ ಮಾಡಲಾದ ಯುಪಿಐ ಐಡಿಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ ನೋಂದಾಯಿತ ಮೊಬೈಲ್ ಸಂಖ್ಯೆ ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದರೆ ನಿಮ್ಮ ಸಂಬಂಧಿತ ಯುಪಿಐ ಐಡಿಯನ್ನು ಲಿಂಕ್ ಮಾಡಲಾಗುವುದಿಲ್ಲ. ಇದು ಯುಪಿಐ ಸೇವೆಗಳನ್ನು ಪ್ರವೇಶಿಸಲಾಗದಂತೆ ಮಾಡುತ್ತದೆ. ಪಾಸಿಟಿವ್ ಪೇ ಸಿಸ್ಟಮ್ ಅನುಷ್ಠಾನ. ವಹಿವಾಟಿನ ಭದ್ರತೆಯನ್ನು ಹೆಚ್ಚಿಸಲು ಅನೇಕ ಬ್ಯಾಂಕುಗಳು ಧನಾತ್ಮಕ ಪಾವತಿ ವ್ಯವಸ್ಥೆಯನ್ನು ಪರಿಚಯಿಸುತ್ತಿವೆ. ಈ ವ್ಯವಸ್ಥೆಗೆ 5,000ಕ್ಕಿಂತ ಹೆಚ್ಚಿನ ಚೆಕ್ ಪಾವತಿಗಳಿಗೆ ಪರಿಶೀಲನೆಯ ಅಗತ್ಯವಿದೆ. ಗ್ರಾಹಕರು ಪ್ರಕ್ರಿಯೆಗೊಳಿಸುವ ಮೊದಲು ಚೆಕ್ ಸಂಖ್ಯೆ, ದಿನಾಂಕ, ಪಾವತಿದಾರರ ಹೆಸರು ಮತ್ತು ಮೊತ್ತದಂತಹ ವಿವರಗಳನ್ನು ದೃಢೀಕರಿಸಬೇಕು. ವಂಚನೆ ಮತ್ತು ದೋಷಗಳನ್ನು ಕಡಿಮೆ ಮಾಡಬೇಕು. ಉಳಿತಾಯ ಖಾತೆ ಮತ್ತು ಎಫ್ಡಿ ಬಡ್ಡಿ ದರಗಳಲ್ಲಿ ಬದಲಾವಣೆ. ಹಲವಾರು ಬ್ಯಾಂಕ್ಗಳು ಉಳಿತಾಯ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಪರಿಷ್ಕರಿಸುತ್ತಿವೆ. ಉಳಿತಾಯ ಖಾತೆಯ ಬಡ್ಡಿ ಈಗ ಖಾತೆಯ ಬ್ಯಾಲೆನ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಹೆಚ್ಚಿನ ಬ್ಯಾಲೆನ್ಸ್ಗಳು ಉತ್ತಮ ದರಗಳನ್ನು ಗಳಿಸಬಹುದು. ಈ ಹೊಂದಾಣಿಕೆಗಳು ಸ್ಪರ್ಧಾತ್ಮಕ ಆದಾಯವನ್ನು ನೀಡುವ ಮತ್ತು ಉಳಿತಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ. ಕರ್ನಾಟಕದಲ್ಲಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ರಾಜ್ಯದಲ್ಲಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದ್ದು, ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಹೌದು, ಪ್ರತಿ ಯೂನಿಟ್ಗೆ 36 ಪೈಸೆಯಂತೆ ವಿದ್ಯುತ್ ದರ ಹೆಚ್ಚಳ ಮಾಡಲಾಗಿದೆ.
ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂ ಸಿಬ್ಬಂದಿ ಪಿಂಚಣಿ ಗ್ರ್ಯಾಚ್ಯುಟಿ ಹಣವನ್ನು ಗ್ರಾಹಕರಿಂದ ವಸೂಲಿಗೆ ಮುಂದಾಗಿರುವ ಕೆಇಆರ್ಸಿ ವಿದ್ಯುತ್ ದರ 36 ಪೈಸೆ ಹೆಚ್ಚಿಸಿದೆ. ಏಪ್ರಿಲ್ 1ರಿಂದಲೇ ಕೆಇಆರ್ಸಿ ಹೊಸ ದರ ಜಾರಿಗೆ ಬರಲಿದೆ ಎಂದು ತಿಳಿದುಬಂದಿದೆ. ಪರಿಷ್ಕೃತ ಕ್ರೆಡಿಟ್ ಕಾರ್ಡ್ ಪ್ರಯೋಜನಗಳು. ಎಸ್ಬಿಐ ಮತ್ತು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕುಗಳು ತಮ್ಮ ಬ್ರಾಂಡೆಡ್ ವಿಸ್ತಾರ ಕ್ರೆಡಿಟ್ ಕಾರ್ಡ್ಗಳನ್ನು ಬದಲಾಯಿಸುತ್ತಿವೆ. ಟಿಕೆಟ್ ವೋಚರ್ಗಳು, ನವೀಕರಣ ಸವಲತ್ತುಗಳು ಮತ್ತು ಮೈಲುಗಲ್ಲು ಬಹುಮಾನಗಳಂಥ ಪ್ರಯೋಜನಗಳನ್ನು ನಿಲ್ಲಿಸಲಾಗುವುದು. ಆಕ್ಸಿಸ್ ಬ್ಯಾಂಕ್ ಏಪ್ರಿಲ್ 18ರಿಂದ ಇದೇ ರೀತಿಯ ಬದಲಾವಣೆಗಳನ್ನು ಜಾರಿಗೆ ತರಲಿದ್ದು, ಇದು ತನ್ನ ವಿಸ್ತಾರ ಕ್ರೆಡಿಟ್ ಕಾರ್ಡುದಾರರ ಮೇಲೆ ಪರಿಣಾಮ ಬೀರುತ್ತದೆ. 2025-26ರ ಹಣಕಾಸು ವರ್ಷದ ಆದಾಯ ತೆರಿಗೆಯ ಸ್ಲ್ಯಾಬ್ಗಳು. ಬಜೆಟ್ 2025ರಲ್ಲಿ ಸೆಕ್ಷನ್ 115(b)(a)(c) ಅಡಿಯಲ್ಲಿ ಹೊಸ ತೆರಿಗೆ ಸ್ಲ್ಯಾಬ್ ದರಗಳನ್ನು ಪ್ರಸ್ತಾಪಿಸಲಾಗಿದೆ. ಅಂದರೆ ಹೊಸ ತೆರಿಗೆ ಆಡಳಿತ ಅಥವಾ ಡಿಫಾಲ್ಟ್ ತೆರಿಗೆ ಆಡಳಿತ. ವ್ಯಕ್ತಿಗಳು ಹೆಚ್ಚು ಉಳಿತಾಯ ಮಾಡುತ್ತಾರೆ ಮತ್ತು ಅವರ ಖರ್ಚು ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾರೆಂದು ಖಚಿತಪಡಿಸಿಕೊಳ್ಳಲು ಇದು. ಈ ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ ದರಗಳು 2025-26ರ ಹಣಕಾಸು ವರ್ಷದಿಂದ ಗಳಿಸಿದ ಆದಾಯಕ್ಕೆ ಅನ್ವಯವಾಗುತ್ತವೆ.